ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿಯೊಂದು ದಿವಸ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನೋದು ಪ್ರತಿ ಪಿರಮಿಡ್ ಮಾಸ್ಟರ್ ಮಾಡ್ತಾ ಬರಬೇಕು. ಪ್ರತಿಯೊಂದು ದಿವಸ ಏನಾಗುತ್ತೆ ಅಂದ್ರೆ ನಮ್ಮ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಸ್ಪಿರಿಚುವಲ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ನಮ್ಮ ಮನಸ್ಸು ಐಡಿಯಾಸು ಜಾಸ್ತಿ ಆಗ್ತಾ ಇರುತ್ತೆ, ಎಮೋಷನಲ್ ಬ್ಯಾಲೆನ್ಸು ಬರ್ತಾ ಇರುತ್ತದೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇರುತ್ತೆ. ಜೀವನದಲ್ಲಿ ನಾವು ಒಂದು ಮೆಟ್ಲು ಎತ್ತಾ ತುಂಬಾ ಹುಷಾರಾಗಿ, ಕೇರ್ಫುಲ್ ಆಗಿ, ಬ್ಯಾಲೆನ್ಸ್ಡ್ ಆಗಿ ನಾವು ತಗೊಂಡು ಹೋಗ್ಬೇಕು ಜೀವನವನ್ನು. ಎಲ್ಲಿ ನಮಗೆ ಅಹಂಕಾರ ಅನ್ನೋದು ಬರುತ್ತೋ, ಎಲ್ಲಿ ನಾನೇ ಮಾಡ್ತಾ ಇದ್ದೀನಿ ಅಂತ ಬರುತ್ತೋ, ಎಲ್ಲಿ ಜಡ್ಜ್ಮೆಂಟ್ಸ್ ಬರುತ್ತೋ, ಎಲ್ಲಿ ಕಂಪ್ಲೇಂಟ್ಸ್ ಬರುತ್ತೋ, ಈ ಪ್ರಯಾಣ ಅನ್ನೋದು ಸುಲಭವಾಗಿ ಆಗಲ್ಲ, ಕಷ್ಟಗಳು ಜಾಸ್ತಿ ಆಗುತ್ತದೆ. ಯಾವುದೇ ವರ್ಗ ಆಗ್ಲಿ, ಯಾವುದೇ ಕೆಲಸ ಆಗ್ಲಿ, ಯಾವುದೇ ಡಿವಿಷನ್ ಆಗ್ಲಿ, ಚಾಲೆಂಜಸ್ ಅನ್ನೋದು ಬರುತ್ತೆ. ಬಟ್ ನಾವು ಒಂದು ಸ್ಟೆಪ್ ಮೇಲೆ ಹೋಗ್ತಾ ನಿಧಾನಕ್ಕೆ ಹೋಗೋಣ, ಏನು ಅರ್ಜೆಂಟ್ ಇಲ್ಲ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಎರಡಿದೆ, ಆಲೋಚಿಸೋದು, ಬೇಜಾರು ಮಾಡ್ಕೊಳ್ಳೋದು. ಅಂದ್ರೆ ವರಿಯಿಂಗ್, ಥಿಂಕಿಂಗ್. ಈಗ ನಾವು ಕಣ್ಮುಚ್ಕೊಂಡು ಧ್ಯಾನ ಮಾಡ್ತೀವಿ, ವರಿಯಿಂಗ್ ಇಲ್ಲ, ಥಿಂಕಿಂಗ್ ಇಲ್ಲ, ಯಾವುದು ಇಲ್ಲ, ಶೂನ್ಯಕ್ಕೆ ಹೋಗ್ತೀವಿ. ಅನುಭವ ಬಂದ್ರೆ ನೋಡ್ತೀವಿ, ಮೆಸೇಜಸ್ ಬಂದ್ರೆ ತಗೊಳ್ತೀವಿ, ಇಲ್ಲ ಅಂದ್ರೆ ಶ್ವಾಸದ ಮೇಲೆ ಗಮನ ಇಟ್ಟು ನಾವು ಹಾಯಾಗಿ ಧ್ಯಾನದಲ್ಲಿ ಕೂರ್ತೀವಿ. 2 ಗಂಟೆ ಕಾಲ, 3 ಗಂಟೆ ಕಾಲ, 6 ಅವರ್ಸ್ 8 ಅವರ್ಸ್ ಮಲ್ಗ್ತೀವಿ. ಬಟ್ ಆ 12 ಅವರ್ಸ್ ಇದೆ ಟೈಮ್ ಇದೆ ಅಲ್ವಾ, ಆ 12 ಅವರ್ಸ್ ಅಲ್ಲಿ ಪ್ರಾಪರ್ ಥಿಂಕಿಂಗ್ ಅನ್ನೋದು ಇರಬೇಕು, ವರಿಯಿಂಗ್ ಇರಬಾರದು. ತುಂಬಾ ಥಿಂಕ್ ಮಾಡ್ತಾ ಇದೀವಿ ನೀವು ಅಂತಾರು, ಅದು ಆಕ್ಚುಲಿ ಥಿಂಕ್ ಅಲ್ಲ, ವರಿ ಮಾಡ್ತಾ ಇರ್ತಾರೆ. ವರಿಯಿಂಗ್ ಅನ್ನೋದು ಫ್ಯೂಚರ್ ಇಲ್ಲ ಪಾಸ್ಟ್, ಥಿಂಕಿಂಗ್ ಅನ್ನೋದು ಪ್ರೆಸೆಂಟ್. ಎರಡು ಒಂದೇ ಮಾತಂತ ಮಾತಾಡ್ತಾರೆ ಎಲ್ಲರೂ. ಸ್ಟಾಪ್ ವರಿಂಗ್ ಅಂತ, ಸ್ಟಾಪ್ ಥಿಂಕಿಂಗ್ ಅಲ್ಲ, ಥಿಂಕ್ ಮಾಡಬೇಕು ಪ್ರತಿಯೊಂದನ್ನು. ಈಗ ಒಬ್ಬರು ಬಂದ್ರು, ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ನಮಗೆ ಸೆಷನ್ ಟೈಮ್ ಆಗಿದೆ, ಕರೆಕ್ಟ್ ಟೈಮ್ಗೆ ಅವರನ್ನ ಎಕ್ಸಿಟ್ ಕೊಡಬೇಕು, ನಾವು ಇಲ್ಲಿ ಎಂಟರ್ ಆಗ್ಬೇಕು, ಇದೆಲ್ಲ ಥಿಂಕ್ ಮಾಡಬೇಕು. ವರಿ ಆಗಿದ್ರೆ ವರಿ ನಮಗೆ ಸೊಲ್ಯೂಷನ್ ಕೊಡಲ್ಲ. ಈ ಗಿಲ್ಟ್ ಫೀಲಿಂಗು, ವರಿಯಿಂಗು, ಆಂಗರು, ಇದೆಲ್ಲ ನಮಗೆ ಸೊಲ್ಯೂಷನ್ಸ್ ಕೊಡಲ್ಲ. ಇದು ಏನಾಗುತ್ತೆ ಅಂದ್ರೆ ಇನ್ನೂ ಅಡ್ಡಗಳ ಜಾಸ್ತಿ. ಥಿಂಕ್ ಮಾಡಿ ಅಂದ್ರೆ ಥಾಟ್ಸ್ ಮಾತ್ರ ಇರಬೇಕು, ಎಮೋಷನ್ಸ್ ಇರಬಾರ್ದು. ಸ್ಟ್ರಾಟಜಿಕ್ ಥಿಂಕಿಂಗ್ ಅಂತಾರೆ ಅದನ್ನ. ಥಿಂಕಿಂಗ್ ಅನ್ನೋದು ನಾವು ಡೆವಲಪ್ ಮಾಡ್ಕೋಬೇಕು. ಬಿ ಎ ಮಾಸ್ಟರ್ ಅಂತಾರೆ. ಮಾಸ್ಟರ್ ಅಂದ್ರೆ ಯಾರು? ಅವರಾಗಿ ಥಿಂಕ್ ಮಾಡೋರೆ ಮಾಸ್ಟರ್. ಪ್ರತಿಯೊಂದಕ್ಕೆ ಆನ್ಸರ್ ಬೇರೆಯೊಬ್ರು ಕೊಡಬೇಕು, ಡೈರೆಕ್ಷನ್ ಬೇರೆಯೊಬ್ರು ಕೊಡಬೇಕು, ಗೋಲ್ಸ್ ಬೇರೆಯೊಬ್ರು ಕೊಡಬೇಕು. ಅವ್ರು ಹೇಳಿದ್ರೆ ನಾನು ಮಾಡ್ತೀನಿ ಅಂದ್ರೆ ನೀವು ಥಿಂಕ್ ಮಾಡ್ತಾ ಇಲ್ಲ, ಬೇರೊಬ್ರು ಥಾಟ್ ಕೆಳಗೆ ನೀವಿದ್ದೀರಿ. ಅವಾಗ ನೀವು ಮಾಸ್ಟರ್ ಆಗಲ್ಲ, ಸ್ಲೇವ್ ಆಗ್ತೀರಿ. ಎಲ್ಲರ ಹತ್ರನೂ ಇನ್ಫಾರ್ಮೇಶನ್ ತಗೊಂಡು ಡೆಸಿಷನ್ ನೀವು ತಗೋಬೇಕು, ನೀವು ಥಿಂಕ್ ಮಾಡಬೇಕು. ವಾಟ್ ಶುಡ್ ಐ ಡೂ, ವಾಟ್ ಶುಡ್ ಐ ನಾಟ್ ಡೂ, ಏನ್ ಮಾಡಬೇಕು ಮಾಡಬಾರ್ದು ನಾವೇ ಡಿಸಿಷನ್ ತಗೋಬೇಕು. ಇನ್ಫ್ಲೂಯೆನ್ಸ್ ಮಾಡೋದು ತುಂಬಾ ಇರ್ತಾರೆ, ಮತ್ತೆ ಪದೇ ಹೇಳೋರು ಎಷ್ಟೋ ಜನ ಬರ್ತಾರೆ. ನಿಮ್ಮ ಡೆಸಿಷನ್ ಇನ್ಫ್ಲೂಯೆನ್ಸ್ ಮಾಡೋರು ಬರ್ತಾರೆ. ಬಟ್ ಏನೇ ಆದ್ರೂ ಡೆಸಿಷನ್ಸ್ ಇಮಿಡಿಯೇಟ್ ಕೊಡಬೇಡಿ, ವೆಯ್ಟ್ ಮಾಡಿ, 2 ನಿಮಿಷ 3 ನಿಮಿಷ ಇಲ್ಲ 2 ದಿವಸ ಟೈಮ್ ತಗೊಂಡು ಪ್ರಾಪರ್ ಆಗಿ ಥಿಂಕ್ ಮಾಡಿ ಟೇಕ್ ದ ಡೆಸಿಷನ್. ಅದು ಹೆಂಗಿರ್ಬೇಕಂದ್ರೆ ಒಂದ್ಸತಿ ಆ ಡೆಸಿಷನ್ ತಗೊಂಡಿದ ಮೇಲೆ ಹಿಂದೆ ಮುಂದೆ ನೋಡಬಾರದು. ನಾನು ತುಂಬಾ ಥಿಂಕ್ ಮಾಡಿ ಡಿಸೈಡ್ ಮಾಡಿದ್ರಿ, ಇಂಟ್ಯೂಷನ್ ಬಂದಿದೆ. ಧ್ಯಾನ ಸುವರ್ಣ ಕರ್ನಾಟಕ ಅಷ್ಟೇ. ನಿನ್ನೆ ಹೇಳಿದ್ನಿ, BSK ಅಂದ್ರೆ ಧ್ಯಾನ ಸುವರ್ಣ ಕರ್ನಾಟಕ ಸೇವಾ ಟೀಮ್ ಅಂತ ನಾವು ಶುರು ಮಾಡ್ತಾ ಇದೀವಿ. ಇವತ್ತು ಬೆಳಗ್ಗೆ ಅದರ ಕೆಳಗೇನೆ ಇನ್ನು ಎಷ್ಟು ಡಿವಿಷನ್ಸ್ ಬೇಕು ಮೆಸೇಜಸ್ ಬರ್ತಾ ಇದೆ. ಏನ್ ಮಾಡ್ಬೇಕು, ಬುಕ್ ಪೆನ್ ಇಟ್ಕೊಂಡು ಇಮಿಡಿಯೇಟ್ ಆಗಿ ಎಲ್ಲ ಬರಿತಾ ಬಂದಿದ್ವಿ. ಈ ಮೆಸೇಜಸ್ ಎಲ್ಲ ಬರಿಬೇಕು, ಆಮೇಲೆ ಕುತ್ಕೊಂಡು ಥಿಂಕ್ ಮಾಡಬೇಕು. ಓಕೆ, ಇದೆಲ್ಲ ಬಂದಿದೆ, ಇಂಟ್ಯೂಷನ್ ಬಂದಿದೆ. ಮಾಸ್ಟರ್ಸ್ ಏನ್ ಮಾಡ್ಕೊಂಡು ಐಡಿಯಾಸ್ ಕೊಡ್ತಾರೋ, ಕೆಲವೊಂದು ಡೈರೆಕ್ಷನ್ಸ್ ಕೊಡ್ತಾರೆ, ಎಕ್ಸಿಕ್ಯೂಷನ್ ನಾವೇ ಮಾಡ್ಬೇಕು. ಎಕ್ಸಿಕ್ಯೂಷನ್ ಕೊಡ್ತಾರೋ ಅಂದ್ರೆ ಇಲ್ಲಿ ರೋಬೋಟ್ಸ್ ಅಲ್ವಾ ನಾವು. ಮತ್ತೆ ಸೋಲ್ ಹೆಂಗ್ ಡೆವಲಪ್ ಆಗುತ್ತೆ, ಬ್ರೈನ್ ಹೆಂಗ್ ಡೆವಲಪ್ ಆಗುತ್ತೆ, ಮೈಂಡ್ ಹೆಂಗ್ ಡೆವಲಪ್ ಆಗುತ್ತೆ, ಹಿಂಟ್ಸ್ ಕೊಡ್ತಾರೋ, ದಾರಿ ತೋರಿಸ್ತಾರೋ. ಬಟ್ ಆ ದಾರಿಯಲ್ಲಿ ನಾವೇ ಹೋಗ್ಬೇಕು. ಅದಕ್ಕೆ ಆ ಥಿಂಕಿಂಗ್ ಅನ್ನೋದು ಡೆವಲಪ್ ಮಾಡ್ಕೋಬೇಕು. ಈ ಥಿಂಕಿಂಗ್ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ಪುಸ್ತಕಗಳು ಓದಬೇಕು. ಮುಖ್ಯವಾಗಿ ಎರಡನೇದು, ಯಾರಾದ್ರೂ ಮಾತಾಡ್ತಾ ಇದ್ದಾರೆ ಅಂದ್ರೆ ಕೇಳಬೇಕು, 2 ಕಿವಿ ಕೊಟ್ಟು ಕೇಳಬೇಕು. ಯು ಹ್ಯಾವ್ ಟು ಲಿಸನಿಂಗ್ ಸ್ಕಿಲ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು. ಅವ್ರು 1-2 ಮಾತಾಡಿದ ತಕ್ಷಣ ನಾವೇ ಏನೋ ಮಾತಾಡಿ ನಮ್ ಕತೆ ಎಲ್ಲ ಹೇಳಿ ನಮ್ಮ ಅನುಭವಗಳ ಮೇಲೆ ಅವ್ರ ಫ್ಲೋ ಸ್ಟಾಪ್ ಮಾಡ್ಬೋದು. ಬೇರೊಬ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ 1 ಗಂಟೆ ಕಾಲ ಆಗಿದ್ರು ಕುತ್ಕೊಂಡು ಕೇಳಿ, ಲಿಸನ್. ಬುಕ್ಸ್ ಓದು, ಚೆನ್ನಾಗಿ ಓದ್ಬೇಕು, ಅಲ್ಲಿ ಏನೋ ಮತ್ತೆ ಥಿಂಕಿಂಗ್ ಡೆವಲಪ್ ಆಗುತ್ತೆ. ಬೇರೊಬ್ಬರಿಂದ ಇನ್ಫಾರ್ಮೇಶನ್ ತಗೊಳ್ತಾ ಇದ್ರೆ ಅಲ್ಲಿ ನಮ್ಮ ಥಿಂಕಿಂಗ್ ಡೆವಲಪ್ ಆಗುತ್ತೆ. ನಮ್ಮನ್ನ ನಾವೇ ಪ್ರೊಜೆಕ್ಟ್ ಮಾಡ್ಕೊಳ್ತಾ ನಮ್ಮ ಪಾಯಿಂಟೇ ಗ್ರೇಟ್, ನಾವೇ ಕರೆಕ್ಟ್ ಅಂತ ನಾವು ಮಾತಾಡ್ತಾ ಇದ್ರೆ ನಾವು ಡೆವಲಪ್ ಆಗಲ್ಲ. ಕೊನೆಗೆ ಏನಂದ್ರೆ, ನಾನು 1 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನಾನು 10 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಸೀನಿಯರ್ ಜೂನಿಯರ್ ಅಲ್ಲ. ಈ 10 ವರ್ಷದ 1 ವರ್ಷನೋ 3 ತಿಂಗಳು ನೀವು ಎಷ್ಟು ಡೆವಲಪ್ ಆಗಿದ್ರಿ, ಅದು ಇಂಪಾರ್ಟೆಂಟ್.
ಎಷ್ಟು ಪುಸ್ತಕ ಓದಿದ್ರೆ ಅದು ಇಂಪಾರ್ಟೆಂಟ್. ಸ್ವತಃ ನೀವು ಏನ್ ಥಿಂಕ್ ಮಾಡಿ ಏನ್ ಪ್ರಾಜೆಕ್ಟ್ ಮಾಡಿದ್ರು ಅದು ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಬೇರೆಯವರು ಹೇಳ್ತಾ ಇದ್ದಾರೆ, ನಾನು ಜಸ್ಟ್ ಮಾಡ್ತಾ ಇದ್ದೀನಿ. BA ಮಾಸ್ಟರ್ ಅನ್ನೋದು ಬಿಕಮ್ ಎ ಮಾಸ್ಟರ್ ಅಲ್ಲ, BA ಮಾಸ್ಟರ್ ಅಂದ್ರೆ ಆ ಕ್ವಾಲಿಟೀಸ್ ಅಲ್ಲಿ ಇರಬೇಕು ನೀವು. ಬಿಕಾಸ್ ಸ್ಟೆಪ್ 1, 2, 3 ಅಂತ ಏನಿಲ್ಲ. ಇಂಡಿಯನ್ ಚಾಲೆಂಜ್ ಪ್ರತಿಯೊಬ್ಬರನ್ನು ಮಾಸ್ಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ, ಟ್ರಾನ್ಸ್ಫಾರ್ಮೇಶನ್ ಕರ್ಕೊಂಡು ಬರ್ತಾ ಇದೆ. ಥಿಂಕಿಂಗ್, ನಿಮ್ ಥಿಂಕಿಂಗ್ ಏನು ಅಂದ್ರೆ ಗೋಲ್ ಇರಬೇಕು. ಆ ಗೋಲ್ ಇಲ್ಲ ಅಂದ್ರೆ ಥಿಂಕಿಂಗ್ ಯೂಸ್ ಆಗಲ್ಲ. ಪ್ರತಿಯೊಬ್ಬರು ಗೋಲ್ ಇರ್ಬೇಕು. ಈಗ ಧ್ಯಾನ ಸುವರ್ಣ ಕರ್ನಾಟಕ ಅದೊಂದೇ ನನಗೆ ಗೋಲ್, ಬೇರೆ ಯಾವ್ದು ಇಲ್ಲ. ನಾನು ಏನೇ ಮಾಡಿದ್ರು ಅದು ಇದ್ರ ಕೆಳಗೆ ಫಿಟ್ ಆಗುತ್ತಾ ಮಾತ್ರ ನೋಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಈ ಏಪ್ರಿಲ್ ತಿಂಗಳಲ್ಲಿ ನಾನು ಮತ್ತೆ ಒಂದು 100 ಜನನ ಈಜಿಪ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಈ ಪ್ರಾಜೆಕ್ಟ್ ಕೆಳಗೆನೆ ಬರ್ತಾ ಇದೆ. ಧ್ಯಾನ ಸುವರ್ಣ ಕರ್ನಾಟಕ ಮಾಸ್ಟರ್ಸ್ಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಅಷ್ಟು ಜನ ಅಲ್ಲಿ ಹೋಗಿದ್ರೆ ಅವ್ರ ಕರ್ಮಗಳು ಕಳೆದೋಗುತ್ತೆ, ಎಷ್ಟೊಂದು ಪರಿವರ್ತನೆ ಅವರೊಳಗೆ ಬರುತ್ತೆ. ಅವ್ರು ಮತ್ತೆ ಅಲ್ಲಿ ವಾಕಿನ್ಸ್ ಆಗುತ್ತೆ, ಅವ್ರು ಬಂದು ಮತ್ತೆ ಧ್ಯಾನ ಪ್ರಚಾರ ಮಾಡ್ತಾರೆ. ಒಂದು ಯಜ್ಞ ಮಾಡ್ತಾ ಇದ್ದೀನಿ ಅಂದ್ರೆ ಕರ್ನಾಟಕಕ್ಕೆ ಮಾಡ್ತಾ ಇದ್ದೀನಿ. ನಿನ್ನೆ ಆಂಧ್ರದಿಂದ ಸ್ವಲ್ಪ ಜನ ಕೇಳಿದ್ರು ಇಲ್ಲಿ ಅಲ್ಲಿ ಅಂತ, ನೋ ಅಂತ ಹೇಳಿದ್ನಿ. ತಮಿಳ್ನಾಡು ಅವ್ರು ಕೇಳಿದ್ರು, ನೋ ಅಂತ ಹೇಳಿದ್ರು. ಯಾಕಂದ್ರೆ ನನಗೆ ಗೋಲ್ ಒಂದಿದೆ, ಗೋಲ್ ಮೇಲೆ ಫೋಕಸ್ ಮಾಡಬೇಕು. ಕಂಪ್ಲೀಟ್ ಏನಂತಾರೆ ಅಂದ್ರೆ ಗ್ಲೂ ದ ಗೋಲ್ ಟು ಯುವರ್ ಐಸ್ ಅಂತಾರೆ. ಗ್ಲೂ ದ ಗೋಲ್ ಟು ಯುವರ್ ಐಸ್. ನಿಮ್ಮ ಒಂದು ಗೋಲ್ ಇಟ್ಕೊಂಡು ಅದಕ್ಕೆ ಗಮ್ ಹಾಕಿ ಕಣ್ಣಕ್ಕೆ ಅಂಟಿಸ್ಬೇಕು. ಅಂದ್ರೆ ನೀವು ಏನೇ ನೋಡಿದ್ರು ಆ ಗೋಲಿಂದಾನೇ ನೋಡ್ಬೇಕು. ಈ ತರ ಇಲ್ಲ ಅಂದ್ರೆ ಏನೇನು ಬರುತ್ತೋ ಎಲ್ಲಾ ಕಡೆ ನಾವು ಇರ್ತೀವಿ, ಎಲ್ಲಾ ಮಾಡೋಕೆ ನಾವು ಶುರು ಮಾಡ್ತೀವಿ. ಬೇಡ, ಒಂದು ಗೋಲ್ ಇಟ್ಕೊಂಡು ಫೋಕಸ್ ಮಾಡಿ, ಅದರ ಬಗ್ಗೆ ಥಿಂಕ್ ಮಾಡಿ. ಯಾರ ಬಂದ್ರೆ ಈ ಗೋಲ್ಗೆ ಸಂಬಂಧಪಟ್ಟವರು, ಅವರು ಏನಾದ್ರು ಐಡಿಯಾ ಬಂದ್ರೆ ಇದು ಗೋಲ್ ಅಲ್ಲಿ ಫಿಟ್ ಆಗುತ್ತಾ, ನಾವು ಒಂದು ಕಡೆ ಹೋಗ್ಬೇಕಂದ್ರೆ ಈ ಗೋಲ್ಗೆ ಅದೇನಾದ್ರು ಕಾಂಪ್ಲಿಮೆಂಟ್ ಕೊಡುತ್ತಾ, ಅವಾಗ ಏನಾಗುತ್ತೆ ಅಂದ್ರೆ ಲೈಫ್ಗೆ ಒಂದು ಡೈರೆಕ್ಷನ್ ಸಿಗುತ್ತೆ. ಇಲ್ಲಾಂದ್ರೆ ಅವ್ರು ಕರೀತಾ ಇದ್ದಾರು, ಇಲ್ಲಿ ಒಂದು ಆಗ್ತಾ ಇದೆ, ಅಲ್ಲಿ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ, ಆ ಪುಸ್ತಕ ಇದು ಅದು ಅಂತ ನಾವು ಸ್ಕ್ಯಾಟರ್ಡ್ ಆಗ್ತೀವಿ. ಲೈಫಲ್ಲಿ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಥಿಂಕ್ ಮಾಡಬೇಕು, ಪ್ರಾಪರ್ ಆಗಿ ಥಿಂಕ್ ಮಾಡೋದು, ಕುತ್ಕೊಂಡು ಥಿಂಕ್ ಮಾಡಬೇಕು. ಅವಾಗ ಮಾಸ್ಟರ್ಸ್ ನಮ್ಮ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ, ಒಂದು ಡೈರೆಕ್ಷನ್ ಬರುತ್ತೆ. ಸೊ ನಾನು ಇವತ್ತು 10 ನಿಮಿಷ ಮಾತಾಡಿದ್ದೀನಿ. ಇದರ ಬಗ್ಗೆ ಥಿಂಕ್ ಮಾಡಿ. ಸೆಷನ್ ಆದ್ಮೇಲೆ ಕುತ್ಕೊಂಡು ಥಿಂಕ್ ಮಾಡಿ, ಏನ್ ಬೇಕು ನಮಗೆ, ಎಲ್ಲಿದ್ದೀನಿ, ಇನ್ನು ಏನ್ ಮಾಡ್ತೀನಿ ಅಂತ. ನಿಮ್ಮ ಲೈಫಲ್ಲಿ ಒಂದು ಗೋಲ್ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಬಾರೋ ಮೈ ಗೋಲ್. ಧ್ಯಾನ ಸುವರ್ಣ ಕರ್ನಾಟಕ ನನ್ನ ಗೋಲ್ ಇದೆ. ಐದರ್ ಯು ಮಸ್ಟ್ ಕ್ರಿಯೇಟ್ ಅ ಗೋಲ್ ಆರ್ ಬಾರೋ ದ ಗೋಲ್. ಬಟ್ ಒಂದು ತಗೊಂಡಿದ್ರೆ ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.